ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರೂ ಸ್ವಾಗತ. ಇಂದು ನಾನು ಹ್ಯಾಂಡ್ ಬ್ಲೆಂಡರ್ ಉಪಯೋಗಿಸಿ ಹಾಲಿನ ಕೆನೆಯಿಂದ ಬೆಣ್ಣೆ ಹೇಗೆ ತೆಗೆಯೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ನೋಡೋಣ. ನಾನಿಂದು ಬೆಣ್ಣೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಹಾಲಿನ ಕೆನೆಯಿಂದ ಬೆಣ್ಣೆ ಹೇಗೆ ತೆಗೆಯೋದು ಅಂತ. ಇಲ್ಲಿ ನಾನು ಒಂದು 15 ದಿನದಿಂದ ಕಲೆಕ್ಟ್ ಮಾಡಿರೋಂಥ ಹಾಲಿನ ಕೆನೆ ಇದು. ಫಸ್ಟ್ ಡೇ ಹಾಲಿನ ಕೆನೆ, ಈಗ ಹಾಲೆಲ್ಲ ಚೆನ್ನಾಗಿ ಕಾದ ಮೇಲೆ ಆ ಮೇಲ್ಗಡೆ ಲೇಯರ್ ಕೆನೆ ತಕ್ಕೊಂಡು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಮೊಸರು ಹಾಕ್ಬಿಟ್ಟು ಅವತ್ತು ಓವರ್ ನೈಟ್ ಹಾಗೆ ಇಟ್ಟು ಬೆಳಗ್ಗೆ ತಿರ್ಗಾ ಹಾಲಿನ ಕೆನೆ ಹಾಕ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಹೋಗ್ತಾ ಹೋಗೋದು. ಆ ರೀತಿ ಒಂದು 15 ದಿನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕೊನೆಯದು ಈಗ ನನಗೆ ಫುಲ್ಲು ಒಂದು ಬಾಕ್ಸ್ ಕಂಟೈನರ್ ತುಂಬಿದೆ ಅಂದಾಗ ಅವತ್ತು ನಾನೀಗ ನೋಡಿ ತೆಗ್ದಿದ್ದೆ. ನಾನು ನೈಟೇ ತೆಗ್ದು ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಬೆಣ್ಣೆ ತೆಗಿತಾ ಇದ್ದೀನಿ. ನಾನು ಇಲ್ಲೇನು ನೀರೇನು ಸೇರಿಸಿಲ್ಲ. ಫುಲ್ಲು 15 ಡೇಸ್ ಏನು ಕೆನೆ ಕಲೆಕ್ಟ್ ಆಗಿದೆ ಅದೇ ಇದೆ. ಈ ರೀತಿ ಮಜ್ಜಿಗೆ ಕಡಿಯೋದ್ರಿಂದ ನಾವು ಬೆಣ್ಣೆ ತಕ್ಕೊಳ್ಬೋದು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು ನಿಧಾನಕ್ಕೆ. ಆಲ್ಮೋಸ್ಟ್ ಒಂದು 20 ನಿಮಿಷ ಆದರೂ ಬೇಕಾಗುತ್ತೆ ನಿಧಾನಕ್ಕೆ ಕಡಿದು ತೆಗಿಯೋದು. ಈವನ್ ನಾವು ಮಿಕ್ಸಿ ಜಾರಲ್ಲಿ ಸಹ ನಾವು ಬೆಣ್ಣೆ ತಕ್ಕೊಳ್ಬೋದು. ಇಂದು ನಾನು ತೋರಿಸ್ತಾ ಇರೋದು ಇದು ಹ್ಯಾಂಡ್ ಬ್ಲೆಂಡರಿಂದ. ಈ ಥರ ಬ್ಲೇಡ್ ಇರುತ್ತೆ, ಇದು ಹ್ಯಾಂಡ್ ಬ್ಲೆಂಡರು. ಸೊ ಅದರಿಂದ ನಾನು ಇವತ್ತು ಹೇಗೆ ಬೆಣ್ಣೆ ತೆಗೆಯೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ಕಲೆಕ್ಟ್ ಆಗಿರೋವಂಥ ಹಾಲಿನ ಕೆನೆ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ತೀನಿ. ಸೊ ಬಿಸಿಲಿಗಾಲ ಇದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ನೀರಿಟ್ಟು ಆಮೇಲೆ ಯೂಸ್ ಮಾಡಿ. ಈಗ ಚಳಿ ಇರೋದ್ರಿಂದ ನಾನು ಹಾಗೆ ಕೋಲ್ಡ್ ಆಗೇ ಇದೆ ನೀರು, ಅದಕ್ಕೋಸ್ಕರ ಅದೇ ಹಾಕೊಳ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಬಿಸಿಲಿಗಾಲದಲ್ಲಿ ಸ್ವಲ್ಪ ಹೊತ್ತು ನೀರು ತಣ್ಣಗೆ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಸೊ ಈಗ ಹ್ಯಾಂಡ್ ಬ್ಲೆಂಡರ್ ಹೇಳಿದ್ನಲ್ಲ, ಎನಿ ಕಂಪ್ನಿ ಯಾವುದಾದ್ರೂ ಕಂಪ್ನಿ ತೊಗೊಳ್ಳಿ. ಸೊ ಹ್ಯಾಂಡ್ ಬ್ಲೆಂಡರಿಂದ ಇದರಲ್ಲಿ 2 ಸ್ಪೀಡ್ ಈ ರೀತಿ ಇರುತ್ತೆ. 2 ಸ್ಪೀಡ್ ಇರುತ್ತೆ, 1 ಮತ್ತು 2 ಸ್ಪೀಡ್ ಇರುತ್ತೆ. ಅದು ನೋಡ್ಕೊಂಡು ನಾವು ಮಾಡ್ಕೊಳ್ಬೋದು. ನಾನು ಮಾಡ್ತಾ ಇದ್ದೀನಿ. ಹಾಲಿನ ಕೆನೆ ಕಡಿತೀನಿ. ಈಗ ಅದು ನೋಡ್ಕೊಂಡು ನೀರು ಸೇರಿಸ್ಕೊಳ್ಬೋದು. ನೀವು ಗಟ್ಟಿ ಅನಿಸಿದಾಗ ಸ್ವಲ್ಪ ಸೇರಿಸ್ತಾ ಮಾಡ್ಬೋದು. ನೋಡಿ ನಿಮ್ಗೆ ಬೇಗ ಇದು ನಾನು ಯಾಕೆ ಹ್ಯಾಂಡ್ ಬ್ಲೆಂಡರ್ ಮಾಡ್ತೇನೆ, ತುಂಬಾ ಫಾಸ್ಟ್ ಆಗಿ ಕೆನೆ ಬರುತ್ತೆ. ಸೊ ಆ ರೀಸನ್ಗೋಸ್ಕರ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡ್ತೀನಿ. ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ, ಆಲ್ರೆಡಿ ಅದು ಬೆಣ್ಣೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಹೇಳಿದ್ನಲ್ಲ, ಗಟ್ಟಿ ಅನ್ಸಿದ್ರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು ಅಂತ ಇದೆಲ್ಲ. ನಿಮ್ಗೊಂದು 3-4 ನಿಮಿಷಕ್ಕೆಲ್ಲ ಈ ರೀತಿ ಬೇಗ ಬೆಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಹೊತ್ತು ಮಾಡ್ತೀನಿ ನಾನು. ನೀಟಾಗಿ ಬೆಣ್ಣೆ ಎಲ್ಲ ಬಂದಿದೆ. ಇದು ಮೇಲ್ಗಡೆ ನಿಮ್ಗೆ ಈ ರೀತಿ ಫ್ಲೋಟ್ ಆಗ್ತಾ ಇದೆ. ಸೊ ಇವನ್ ನೋಡಿ, ಇಲ್ಲಿ ಬ್ಲೆಂಡರಲ್ಲಿ ಈ ಬ್ಲೇಡಲ್ಲಿ ಸಹ ಕಲೆಕ್ಟ್ ಆಗಿದೆ. ಈ ರೀತಿ ನಮ್ಗೆ ಏನು ಅಂದರೆ ಇಲ್ಲಿ ಸೊ ಈ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ಈ ಥರ ನಾನು ಸಪ್ರೇಟಾಗಿ ಬ್ಲೇಡ್ ಹಿಂಗೆ ಸಪ್ರೇಟ್ ಮಾಡ್ಕೊಳ್ಬೋದು ಇದ್ರದ್ದು. ಸೊ ಜಸ್ಟ್ ಇದೊಂದು ತೊಳ್ಕೊಳ್ಬೇಕಾಗತ್ತೆ, ಮತ್ತು ಈ ಒಂದು ಪಾತ್ರೆ ಒಂದು ತೊಳಿಬೇಕಾಗತ್ತೆ ಅಷ್ಟೇ. ಬೇಗ ತುಂಬ ಫಾಸ್ಟಾಗಿ ಒಂದು 3-4 ಮಿನಿಟ್ಸ್ಗೆಲ್ಲ ನಿಮ್ಗೆ ಬೆಣ್ಣೆ ಕಲೆಕ್ಟ್ ಆಗುತ್ತೆ. ಸೊ ಸ್ವಲ್ಪ ನೀವು ನೀರು ಸೇರಿಸ್ಕೊಂಡ್ರೆ ನೀಟಾಗಿ ಮೇಲೆ ಎಲ್ಲ ಬಂದು ಕೆನೆ ನಿಂತಿರುತ್ತೆ. 1-2 ನಿಮಿಷ 1-2-3 ನಿಮಿಷ ಆದಮೇಲೆ ನೀವು ಅದನ್ನು ಕ್ಲಿಯರ್ ಔಟ್ ಮಾಡ್ಕೊಳ್ಬೋದು. ಸೊ ಈಗ ನಾನೆಲ್ಲ ಬೆಣ್ಣೆಗಳನ್ನ ತಗೊಳ್ತೀನಿ ನೀಟಾಗಿ. ಇಷ್ಟು ಹಾಲು ಯೂಸ್ ಮಾಡ್ತೀನಿ. ಅದರಿಂದ ತೆಗ್ದಿರೋ ಅಂಥ ಹಾಲಿನ ಕೆನೆ ಇದು. ಆರೆಂಜ್ ಪಾಕೆಟ್ ಬರುತ್ತಲ್ಲ ನಂದಿನಿ ಅವ್ರದ್ದು, ಅದ್ರದ್ದು. ನೋಡಿ ಇಷ್ಟು ಕಲೆಕ್ಟ್ ಆಗಿದೆ. ನಾನೀಗ 15 ಡೇಸಲ್ಲಿ ಕೆನೆ ಏನು ತೆಗ್ದಿಟ್ಟಿದ್ನಲ್ಲ ಅದರಿಂದ ಮಾಡಿರೋ ಅಂಥ ಬೆಣ್ಣೆ, ಫ್ರೆಶ್ಲಿ ಹೋಮ್ ಮೇಡ್ ಬೆಣ್ಣೆ ಇದು. ಬಟ್ ಇದನ್ನ ಏನಂದರೆ ಈಗ 1-2 ಸಲ ನಾನು ನೀರು ಹಾಕ್ಕೊಂಡು ತೊಳ್ಕೊಳ್ತೀನಿ. ಯಾಕೆಂದರೆ ಇಲ್ಲಿ ಈಗ ಮಜ್ಜಿಗೆ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. 1-2 ಸಲ, 2-3 ಸಲ ಫ್ರೆಶ್ ವಾಟರ್ ಬರೋವರೆಗೂ 1-2-3 ಸಲ ನೀಟಾಗಿ ತೊಳ್ಕೊಳ್ತೀನಿ. ಹಾಗೆ ಈಗ ಇದನ್ನ ಎಂತ ಮಾಡೋದು ಅಂತ ನೀವು ಯೋಚನೆ ಮಾಡ್ತೀರಿ. ಈಗ ಇಷ್ಟು ಮಿಕ್ಕಿದೆ, ಏನು ಮಾಡ್ಬೇಕು ಇದನ್ನು ಅಂತ. ಇದರಿಂದ ಸುಮಾರು ಮಾಡ್ಬೋದು. ನಾವು ಮಜ್ಜಿಗೆ ಹುಳಿ ಮಾಡ್ಕೊಳ್ಬೋದು, ಮಸಾಲ ಮಜ್ಜಿಗೆ ಮಾಡ್ಕೊಳ್ಬೋದು, ಮೊಸರು ಕೋಡ್ಬಳೆ ಮಾಡ್ಬೋದು, ಅಥವಾ ರವೆ ದೋಸೆ ಮಾಡ್ತೀವಿ ಅಂದರೆ ರವೆ ದೋಸೆ ಮಾಡ್ಕೊಳ್ಬೋದು, ರವೆ ಇಡ್ಲಿ ಎಲ್ಲದಕ್ಕೂ ಸಹ ನಾವು ಯೂಸ್ ಮಾಡ್ಕೊಳ್ಬೋದು. ಇದು ವೇಸ್ಟ್ ಆಗೋದಿಲ್ಲ ಇದು. ಸೊ ಏನು ಬೇಡಪ್ಪ ಅಂದರೆ ನಾವು ನಾರ್ಮಲಿ ಮಸಾಲ ಮಜ್ಜಿಗೆ ಮಾಡ್ಕೊಳ್ತೀವಲ್ಲ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ,
ಒಂದೆರಡು ಕಾಳು ಪೆಪ್ಪರ್ ಎಲ್ಲ ಹಾಕಿ ಜಸ್ಟ್ ಒಂದು ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕೊಂಡು ನಾವು ಕುಡಿಬೋದು. ಸೊ ಬಿಸಿಲುಗಾಲದಲ್ಲಿ ಇದು ಒಳ್ಳೇದು. ಇದು ಈ ಥರ ಮಾಡಿದಾಗ ಬೆಟರ್ ಮಸಾಲ ಮಷಿ ಹಾಕೊಂಡು ಕುಟ್ಕೊಳ್ಳೋದು. ಸೊ ಇದು ವೇಸ್ಟ್ ಆಗೋದಿಲ್ಲ. ಈವನ್ ಅದರಿಂದ ಬಂದಿರೋಂಥ ಬೆಣ್ಣೆ. ಈಗ ಕ್ಲೀನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಳ್ತೀನಿ ಇದನ್ನು. ಈಗ ಇಲ್ಲಿ ಬೆಣ್ಣೆನ 2 ರಿಂದ 3 ಸಲ ತೊಳೆದುಕೊಂಡು ಪ್ಲೇಟಿಗೆ ಇಟ್ಟಿದ್ದೀನಿ. ಸೊ ಫ್ರೆಶ್ ಆಗಿರುತ್ತೆ. ಅವಾಗವಾಗ ನಾವು ಹಾಲಿನ ಕೆನೆ ಕಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾಡಿ ನೋಡಿ, ನಿಮಗೂ ಈ ರೀತಿ ಮಾಡೋದು ಇಷ್ಟ ಆಗ್ಬೋದು. ಹಾಗೆ ನಾನು ಮಾಡಿರೋಂಥ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.